ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಟುಡೇ ಇಸ್ ದ ಸೆಷನ್ ಆಫ್ ಡೇ 14 ನಾವು ಇವತ್ತು MCQ ಸಾಲ್ವ್ ಮಾಡ್ತಿದೀವಿ. ಇಂಡಿಯನ್ ಕ್ಲೈಮೇಟ್, ಸಾಯಿಲ್ಸ್, ನ್ಯಾಚುರಲ್ ವೆಜಿಟೇಷನ್ ಅಂಡ್ ಅಗ್ರಿಕಲ್ಚರ್. ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೆನ್ಪಿರ್ಲಿ. ಸೊ ಡಿಲೇ ಮಾಡೋದ್ ಬೇಡ, ಬೇಗ ವಿಡಿಯೋಗೆ ಹೋಗೋಣ. ಫಸ್ಟ್ ಕ್ವಶನ್: ಬರ್ಮಾ ಸೈಕ್ಲೋನ್ ಎಂದು ಕರೆಯಲ್ಪಡುವ ಚಂಡಮಾರುತವು ಭಾರತದ ಯಾವ ಮಾನ್ಸೂನ್ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುತ್ತದೆ? ಹೇಳ್ತೀರಾ? ಈಶಾನ್ಯ ಮಾನ್ಸೂನ್, ಆಗ್ನೇಯ ಮಾನ್ಸೂನ್, ನೈಋತ್ಯ ಮಾನ್ಸೂನ್, ಬಂಗಾಳ ಕೊಲ್ಲಿಯ ಮಾನ್ಸೂನ್. ಬರ್ಮಾ ಮಾನ್ಸೂನ್. ಹೇಳಿ ಬೇಗ ಯಾರಾದ್ರೂ. ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಂಡ್ ಹೋಗಿ, ಸೊ ದಟ್ ನಂಗೂ ಗೊತ್ತಾಗುತ್ತೆ. ನೀವು ಒಂದೊಂದೇ ಕ್ವಶನ್ ಸಾಲ್ವ್ ಮಾಡುವಾಗ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. 1 ಕ್ವಶನ್ಗೆ ಓಕೆ ಆಪ್ಷನ್ A 2, 3 ಈ ತರ, 2C, 3D, 4A, 5B ಈ ತರ ಮೆನ್ಷನ್ ಮಾಡ್ಕೊಂಡು ಹೋಗಿ. ನಿಮಗೂ ತುಂಬಾ ಚೆನ್ನಾಗಿ ರಿವಿಷನ್ ಆಗುತ್ತೆ, ಅಥವಾ MCQಗಳನ್ನ ಸಾಲ್ವ್ ಮಾಡ್ತೀರಾ. ಸೊ ನನಗೂ ಗೊತ್ತಾಗುತ್ತೆ. ಓಕೆನಾ? ಆನ್ಸರ್ ಈಸ್ ಸೌತ್ ವೆಸ್ಟ್ ಮಾನ್ಸೂನ್. ಓಕೆ, ಆಪ್ಷನ್ C ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ಬರ್ಮಾ ಸೈಕ್ಲೋನ್ ಬಂದ್ಬಿಟ್ಟು ಮೇ ಇಂದ ಜೂನ್ ನಲ್ಲಿ ಬರುವಂತದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಇದು ಬೇ ಆಫ್ ಬೆಂಗಾಲ್ ಮಾನ್ಸೂನ್ ಬಂದ್ಬಿಟ್ಟು ಸೌತ್ ವೆಸ್ಟ್ ಮಾನ್ಸೂನ್ಗೆ ಲಿಂಕ್ ಆಗಿರುವಂತದ್ದು ಇದುವೆ. ನೆಕ್ಸ್ಟ್: ಭಾರತದ ಮಾನ್ಸೂನ್ ಋತುವಿನಲ್ಲಿ ಮ್ಯಾಂಗ್ರೋವ್ ಶವರ್ ಎಂದು ಕರೆಯಲ್ಪಡುವ ಮಳೆಯು ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಹೇಳ್ತೀರಾ? ಉತ್ತರ ಪ್ರದೇಶ ಅಂಡ್ ಬಿಹಾರ್, ಕರ್ನಾಟಕ ಅಂಡ್ ಕೇರಳ, ವೆಸ್ಟ್ ಬೆಂಗಾಲ್ ಅಂಡ್ ಅಸ್ಸಾಂ, ರಾಜಸ್ಥಾನ್ ಅಂಡ್ ಗುಜರಾತ್. ಆನ್ಸರ್ ಈಸ್ ಕರ್ನಾಟಕ ಅಂಡ್ ಕೇರಳ. ಮ್ಯಾಂಗೋ ಶವರ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಂ ಅಲ್ಲಿ ಏನಂತ ಕರಿತೀವಿ? ಕಾಲ್ ಬೈಸಾಖಿ, ಕರೆಕ್ಟ್ ಅಲ್ಲ? ಕಾಲ್ ಬೈಸಾಖಿ ಅಂತ ಇಲ್ಲಿ ಕರಿತೀವಿ. ವೆಸ್ಟ್ ಬೆಂಗಾಲ್ ಮತ್ತೆ ಅಸ್ಸಾಂ ಅಲ್ಲಿ ಕಾಲ್ ಬೈಸಾಖಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಾವಿನ ಹಣ್ಣು ಬರೋದಕ್ಕೆ ಈ ಶವರ್ ಅಥವಾ ಈ ಮಳೆನ ಹೆಲ್ಪ್ ಮಾಡುವಂತದ್ದು. ಎಲ್ಲಿನೋ ಮತ್ತು ಲಾನಿನೋ ವಿದ್ಯಮಾನಗಳು ಮೂಲತಃ ಯಾವ ಸಾಗರ ಪ್ರದೇಶದಲ್ಲಿ ಸಂಭವಿಸುತ್ತದೆ? ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಹೇಳ್ತೀರಾ? ಪೆಸಿಫಿಕ್ ಓಷನ್ ಅಲ್ಲಿ ನಾವಿದನ್ನ ನೋಡ್ಬೋದು. ಓಕೆ, ನೆಕ್ಸ್ಟ್: ಹಿಂದೂ ಮಹಾಸಾಗರ ದ್ವಿಧ್ರುವ ಇಂಡಿಯನ್ ಓಷನ್ ಡೈಪೋಲ್ ನ ಧನಾತ್ಮಕ ಹಂತವು ಭಾರತದ ಮಾನ್ಸೂನ್ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ವೀಕನ್ಸ್ ದ ಮಾನ್ಸೂನ್, ಸ್ಟ್ರೆಂಥನ್ಸ್ ದ ಮಾನ್ಸೂನ್, ನೋ ಎಫೆಕ್ಟ್ ಆನ್ ಮಾನ್ಸೂನ್, ಡಿಲೇಸ್ ದ ಮಾನ್ಸೂನ್. ಏನ್ ಮಾಡುತ್ತೆ? ಇಟ್ ಸ್ಟ್ರೆಂಥನ್ಸ್ ದಿ ಮಾನ್ಸೂನ್. ಓಕೆ, ನೆಕ್ಸ್ಟ್: ಇಂಡಿಯನ್ ಓಷನ್ ಡೈಪೋಲ್ ನ ಹಿಂದೂ ಮಹಾಸಾಗರದ ಎಲ್ನಿನೋ ಅಂತಾನೂ ಕರೀತಾರೆ. ಇಂಡಿಯನ್ ಓಷನ್ ಎಲ್ನಿನೋ ಅಂತಾನೂ ಕೂಡ ಕರೀತಾರೆ. ನೆಕ್ಸ್ಟ್: ಕಾಲ್ ಬೈಸಾಖಿ ಎಂದು ಕರೆಯಲ್ಪಡುವ ಚಂಡಮಾರುತವು ಭಾರತದ ಯಾವ ಭಾಗದಲ್ಲಿ ಸಂಭವಿಸುತ್ತದೆ? ಆಲ್ರೆಡಿ ನಾನು ಇದನ್ನ ಹೇಳಿದೆ, ಪಶ್ಚಿಮ ಬಂಗಾಳ ಅಂಡ್ ಅಸ್ಸಾಂ ಅಂತ. ಸೊ ಈಗ ನೀವು ಆನ್ಸರ್ ಈಸಿಯಾಗಿ ಹೇಳ್ಬೋದು, ದಟ್ ಈಸ್ ಈಸ್ಟ್ ಇಂಡಿಯಾ. ಓಕೆ, ನೆಕ್ಸ್ಟ್: ಭಾರತದಲ್ಲಿ ಚಳಿಗಾಲದ ಮಾನ್ಸೂನ್ ಸಮಯದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ರಾಜ್ಯ ಯಾವುದು? ಮಳೆಗಾಲದಲ್ಲಿ ಮಾನ್ಸೂನ್ ಸಮಯದಲ್ಲಿ ಅತಿ ಹೆಚ್ಚು ಮಳೆ ಬರುವಂತದ್ದು ಎಲ್ಲಿ? ವಿಚ್ ಸ್ಟೇಟ್ ರಿಸೀವ್ಸ್ ದ ಹೈಯೆಸ್ಟ್ ರೈನ್ಫಾಲ್ ಡ್ಯೂರಿಂಗ್ ದ ವಿಂಟರ್ಸ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್ ಇನ್ ಇಂಡಿಯಾ? ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್. ಆನ್ಸರ್ ಈಸ್ ತಮಿಳುನಾಡು. ನೆಕ್ಸ್ಟ್: ಕೆಳಗಿನ ಯಾವುದು ಭಾರತದ ಮಾನ್ಸೂನ್ ಆಗಮನವನ್ನು ವಿಳಂಬಗೊಳಿಸುತ್ತದೆ? ಎಲ್ನಿನೋ, ಲಾನಿನೋ, ಪಾಸಿಟಿವ್ ಐಒಡಿ, ಮೀನಿಂಗ್ ಆಫ್ ಮೆಲ್ಟಿಂಗ್ ಆಫ್ ಹಿಮಾಲಯನ್ ಸ್ನೋ. ಆನ್ಸರ್ ಈಸ್ ಎಲ್ನಿನೋ. ಈ ವರ್ಷ ಕೂಡ ಅಲ್ವಾ, ಎಲ್ನಿನೋ ಎಫೆಕ್ಟ್ ಇಂದಾನೆ ತುಂಬಾನೇ ಬಿಸಿಲು, ಬೇಸಿಗೆ, ಸೆಕೆ ತುಂಬಾನೇ ಇತ್ತು, ಹೀಟು. ಸೊ ಜೊತೆಗೆ ಮಳೆ ಕೂಡ ತುಂಬಾ ನಿಧಾನ ಆಯ್ತು ಬರೋದು. ಸೊ ಎಲ್ನಿನೋ ಎಫೆಕ್ಟ್ ನಾವು ನೋಡ್ಬೋದು. ಮಾನ್ಸೂನ್ ಟ್ರಫ್ ಎಂದರೆ ಏನು? ಮಾನ್ಸೂನ್ ಮಾರುತಗಳು ಹರಿಯುವ ಪ್ರದೇಶ. ಕಡಿಮೆ ಒತ್ತಡದ ರೇಖೆಯು ಗಂಗಾ ಮೈದಾನದಿಂದ ಬಂಗಾಳ ಕೊಲ್ಲಿಯವರೆಗೆ ವಿಸ್ತರಿಸುವುದು. ಮಾನ್ಸೂನ್ ಮಾರುತಗಳು ಬದಲಾಗುವ ಪ್ರದೇಶ. ಮಾನ್ಸೂನ್ ಮಳೆಯು ಅತ್ಯಧಿಕವಾಗಿರುವ ಪ್ರದೇಶ. ಆನ್ಸರ್ ಈಸ್ ಬಿ. ಮೃದ್ವಂಗಿ ಮಣ್ಣು, ಅಲ್ವಿಯಲ್ ಸಾಯಿಲ್, ಭಾರತದ ಯಾವ ಪ್ರದೇಶದಲ್ಲಿ ಪ್ರಮುಖವಾಗಿ ಕಂಡು ಬರುತ್ತದೆ? ಈಸಿ ಕ್ವಶನ್.
ಹೇಳ್ತೀರಾ? ಡೆಕ್ಕನ್ ಪ್ಲಾಟೋ, ನಾರ್ದರ್ನ್ ಪ್ಲೇನ್ಸ್, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್. ಆನ್ಸರ್ ಈಸ್ ನಾರ್ದರ್ನ್ ಪ್ಲೇನ್ಸ್. ನೆಕ್ಸ್ಟ್, ಕಪ್ಪು ಮಣ್ಣು ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಇದು ಮರಳು ಮತ್ತು ಕಲ್ಲಿನಿಂದ ಕೂಡಿದೆ. ಇದು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಅಫ್ಕೋರ್ಸ್ ಕರೆಕ್ಟ್. ಇದು ಅತ್ಯಂತ ಫಲವತ್ತಾದ ಮಣ್ಣು. ನೋ, ಅಲ್ಯೂವಿಯಲ್ ಸಾಯಿಲ್ ಇಸ್ ದ ಮೋಸ್ಟ್ ಫರ್ಟೈಲ್ ಸಾಯಿಲ್. ಇದು ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ರಾಂಗ್ ಅಲ್ವಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಅದು ನೀರನ್ನ ಹಿಡಿದುಕೊಳ್ಳುತ್ತೆ. ಬಟ್ ಮೇನ್ ಅಂದ್ರೆ ಏನು ಅಂದ್ರೆ ಮೋಸ್ಟ್ ಸೂಟಬಲ್ ಫ್ಯೂಚರ್ ಅಂದ್ರೆ ಅದು ಹತ್ತಿ ಬೆಳೆಗೆ ಸೂಟ್ ಆಗುತ್ತೆ. ದೆನ್, ಕೆಂಪು ಮಣ್ಣು ಯಾವ ಖನಿಜದಿಂದ ತನ್ನ ಬಣ್ಣವನ್ನು ಪಡೆಯುತ್ತದೆ? ನೀವೇನಾದ್ರೂ ನಮ್ದು ಪಿಸಿದು ಒಂದು ಇದ್ ನಡೀತಿತ್ತಲ್ವಾ ಸೆಷನ್, ಅದ್ರಲ್ಲಿ ನೀವೇನಾದ್ರೂ ಇದ್ದಿದ್ರೆ ನಿಮಗೆ ಈ ಕ್ವಶನ್ ಇದಕ್ಕೆ ಆನ್ಸರ್ ಹೇಳ್ಬೋದಿತ್ತು, ಈಸಿಯಾಗಿ ಹೇಳ್ಬೋದು. ಐರನ್, ಮ್ಯಾಗ್ನೀಷಿಯಂ, ಕಾಪರ್, ಅಲ್ಯೂಮಿನಿಯಂ. ಆನ್ಸರ್ ಈಸ್ ಐರನ್. ನೆಕ್ಸ್ಟ್, ಲ್ಯಾಟ್ರೈಟ್ ಮಣ್ಣು ಯಾವ ಪ್ರಕ್ರಿಯೆಯಿಂದ ರೂಪುಗೊಳ್ಳುತ್ತದೆ? ಶಿಲಾಪಾಕ ಮತ್ತು ಶೀತಲೀಕರಣ, ಸೆಡಿಮೆಂಟೇಶನ್, ತೀವ್ರ ತರವಾದ ಮಳೆಯಿಂದಾಗಿ ಸಿಲಿಕಾ ನಷ್ಟ, ನದಿಗಳ ಸವೆತ. ಲ್ಯಾಟ್ರೈಟ್ ಸಾಯಿಲ್, ಲಾಸ್ ಆಫ್ ಸಿಲಿಕಾ ಡ್ಯೂ ಟು ಹೆವಿ ರೈನ್. ನೆಕ್ಸ್ಟ್, ಮರುಭೂಮಿ ಮಣ್ಣು ಯಾವ ರೀತಿಯ ಲವಣಗಳಿಂದ ಕೂಡಿದೆ? ಕ್ಯಾಲ್ಸಿಯಂ ಕಾರ್ಬೋನೇಟ್, ಪೊಟ್ಯಾಷಿಯಂ ಅಂಡ್ ಸೋಡಿಯಂ ಸಾಲ್ಟ್ಸ್, ಐರನ್ ಅಂಡ್ ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಅಂಡ್ ಸಲ್ಫೇಟ್. ಆನ್ಸರ್ ಈಸ್ ಬಿ, ಪೊಟ್ಯಾಷಿಯಂ ಅಂಡ್ ಸೋಡಿಯಂ ಸಾಲ್ಟ್ಸ್. ಕಾಡಿನ ಮಣ್ಣು ಸಾಮಾನ್ಯವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಮೈದಾನ ಪ್ರದೇಶಗಳು, ಪರ್ವತ ಪ್ರದೇಶಗಳು, ಮರುಭೂಮಿ ಪ್ರದೇಶಗಳು, ಕರಾವಳಿ ಪ್ರದೇಶಗಳು. ಪರ್ವತ ಪ್ರದೇಶಗಳು. ಕಪ್ಪು ಮಣ್ಣು ಯಾವ ರೀತಿಯ ಶಿಲೆಗಳ ವಿಘಟನೆಯಿಂದ ರೂಪುಗೊಳ್ಳುತ್ತದೆ? ಗ್ರಾನೈಟ್, ಬಸಾಲ್ಟ್, ಗ್ನೀಸ್, ಲೈಮ್ಸ್ಟೋನ್. ಬ್ಲಾಕ್ ಸಾಯಿಲ್ ಹೇಳ್ತೀರಾ? ಆನ್ಸರ್ ಈಸ್ ಬಸಾಲ್ಟ್. ಕೆಂಪು ಮಣ್ಣು ಯಾವ ಪ್ರದೇಶದಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ? ಈಸ್ಟ್ ಇಂಡಿಯಾ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ವೆಸ್ಟ್ ಇಂಡಿಯಾ. ಆನ್ಸರ್ ಈಸ್ ಸೌತ್ ಇಂಡಿಯಾ. ನೆಕ್ಸ್ಟ್, ಲ್ಯಾಟ್ರೈಟ್ ಮಣ್ಣು ಯಾವ ಪ್ರಮುಖ ಬೆಳೆಗೆ ಸೂಕ್ತವಾಗಿದೆ? ವೀಟ್, ರೈಸ್, ಕೋಕೋನಟ್, ಕಾಫಿ. ಆನ್ಸರ್ ಈಸ್ ಕಾಫಿ. ಓಕೆ, ನೆಕ್ಸ್ಟ್, ಮೃದ್ವಂಗಿ ಮಣ್ಣು ಯಾವ ನದಿಗಳಿಂದ ಸಂಚಯಿಸಲ್ಪಡುತ್ತದೆ? ನರ್ಮದಾ ಅಂಡ್ ತಪ್ಪಿ, ಗಂಗಾ ಅಂಡ್ ಬ್ರಹ್ಮಪುತ್ರ, ಗೋದಾವರಿ ಅಂಡ್ ಕೃಷ್ಣ, ಕಾವೇರಿ ಅಂಡ್ ಪೆನ್ನಾ. ವೆರಿ ಈಸಿ ಕ್ವಶನ್, ಗಂಗಾ ಅಂಡ್ ಬ್ರಹ್ಮಪುತ್ರ. ನೆಕ್ಸ್ಟ್, ಮರುಭೂಮಿ ಮಣ್ಣು ಸಾಮಾನ್ಯವಾಗಿ ಯಾವ ಬಣ್ಣವನ್ನು ಹೊಂದಿರುತ್ತದೆ? ರೆಡ್, ಬ್ಲಾಕ್, ಲೈಟ್ ಬ್ರೌನ್, ಯೆಲ್ಲೋ. ಹೇಳ್ತೀರಾ? ಲೈಟ್ ಬ್ರೌನ್. ನೆಕ್ಸ್ಟ್, ಕಾಡಿನ ಮಣ್ಣು ಸಾಮಾನ್ಯವಾಗಿ ಯಾವ ರೀತಿಯ ಸಾವಯವ ಪದಾರ್ಥಗಳಿಗೆ ಕೂಡಿದೆ? ಫಾರೆಸ್ಟ್ ಸಾಯಿಲ್. ಕಳೆದು ಹೋದ ಎಲೆಗಳು ಮತ್ತು ಸಸ್ಯಗಳ ಅವಶೇಷಗಳು, ಪ್ರಾಣಿಗಳ ಮೂಲಗಳು, ಕಲ್ಲುಗಳು ಮತ್ತು ಬಂಡೆಗಳು, ಮರಳು ಮತ್ತು ಜೇಡಿಮಣ್ಣು. ಆನ್ಸರ್ ಈಸ್, ಹೇಳ್ತೀರಾ? ಕಳೆದು ಹೋದ ಎಲೆಗಳು ಮತ್ತು ಸಸ್ಯಗಳ ಅವಶೇಷಗಳು. ಉಷ್ಣವಲಯದ ಮಳೆಕಾಡುಗಳು ಭಾರತದಲ್ಲಿ ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ? ಹಿಮಾಲಯದ ತಪ್ಪಲು, ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ಭಾರತ, ದಕ್ಕನ್ ಪ್ರಸ್ಥಭೂಮಿ, ಉತ್ತರದ ಮೈದಾನಗಳು. ಆನ್ಸರ್ ಈಸ್ ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ಭಾರತ. ಉಷ್ಣವಲಯದ ಶುಷ್ಕ ಪತನಶೀಲ ಅರಣ್ಯಗಳು ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ, 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳು, 50ರಿಂದ 100 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳು, 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು. ಆನ್ಸರ್ ಈಸ್ ಬಿ, 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳು. ಮ್ಯಾಂಗ್ರೋವ್ ಅರಣ್ಯಗಳು ಭಾರತದಲ್ಲಿ ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಪಶ್ಚಿಮ ಘಟ್ಟಗಳು, ಸುಂದರ್ಬನ್ಸ್ ಮತ್ತು ಒಡಿಶಾ ತೀರ, ಹಿಮಾಲಯನ್ ತಪ್ಪಲು, ದಕ್ಕನ್ ಪ್ರಸ್ಥಭೂಮಿ. ಆನ್ಸರ್ ಈಸ್ ಸುಂದರ್ಬನ್ಸ್ ಅಂಡ್ ಒಡಿಶಾ ಕೋಸ್ಟ್. ಓಕೆ, ಪರ್ವತ ಅರಣ್ಯಗಳು ಭಾರತದಲ್ಲಿ ಯಾವ ಎತ್ತರದಲ್ಲಿ ಕಂಡುಬರುತ್ತದೆ? 500 ಮೀಟರ್ಗಿಂತ ಕೆಳಗೆ, 1000 ಮೀಟರ್ಗಳಿಗಿಂತ ಹೆಚ್ಚು, 200 ಮೀಟರ್ಗಳಿಗಿಂತ ಕೆಳಗೆ, 3000 ಮೀಟರ್ಗಳಿಗಿಂತ ಹೆಚ್ಚು. ಆನ್ಸರ್ ಈಸ್ 1000 ಮೀಟರ್ಗಳಿಗಿಂತ ಹೆಚ್ಚು. ಉಷ್ಣವಲಯದ ಸದಾಹರಿತ ಅರಣ್ಯಗಳು, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಯಾವ ಪ್ರಮುಖ ಮರದ ಜಾತಿಯನ್ನು ಹೊಂದಿವೆ? ಸಾಗೋನಿ ಅಂಡ್ ಶೀಶಮ್, ಟೀಕ್ ಅಂಡ್ ಶೀಶಮ್, ಬ್ಯಾಂಬೋ ಅಂಡ್ ಗ್ರಾಸ್, ರಬ್ಬರ್ ಅಂಡ್ ಪಾಮ್, ಓಕ್ ಅಂಡ್ ಚೆಸ್ಟ್ನಟ್. ಆನ್ಸರ್ ಈಸ್ ರಬ್ಬರ್ ಅಂಡ್ ಪಾಮ್. ಓಕೆ, ಟೀಕ್ ಅಂಡ್ ಶೀಶಮ್ ಬಂದ್ಬಿಟ್ಟು ನಾವು ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ನೋಡ್ಬೋದು. ಓಕೆನಾ?
ದೆನ್ ಇದು ಬಿದಿರು ಮತ್ತು ಹುಲ್ಲು, ಬ್ಯಾಂಬೋ ಅಂಡ್ ಗ್ರಾಸ್ ಬಂದ್ಬಿಟ್ಟು ಮಾನ್ಸೂನ್ ಫಾರೆಸ್ಟ್ ಅಥವಾ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ನೋಡ್ಬೋದು. ದೆನ್ ಓಕ್ ಅಂಡ್ ಚೆಸ್ನೆಟ್ ಬಂದ್ಬಿಟ್ಟು ಇದು ಮೌಂಟೇನ್ ಫಾರೆಸ್ಟ್, ಆಲ್ಮೋಸ್ಟ್ ತುಂಬಾ ಹೈಟ್ ಇರೋಂತ ಜಾಗದಲ್ಲಿ ನಾವು ನೋಡ್ಬೋದು. ಈ ಹಿಮಾಲಯ ರೀಜನ್ಸ್ ಎಲ್ಲ ಇದೆಯಲ್ಲ ಅಲ್ಲಿ ನಾವು ನೋಡ್ಬೋದು. ತುಂಬಾ ಚಳಿ ಇರೋಂತ ಜಾಗ, ಹೈಟ್ ಇರೋಂತ ಜಾಗದಲ್ಲಿ ನಾವು ಅದನ್ನ ನೋಡ್ಬೋದು. ನೆಕ್ಸ್ಟ್, ಸವನ್ನ ಹುಲ್ಲುಗಾವಲು ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ ಹೇಳ್ತೀರಾ? ಈಶಾನ್ಯ ಭಾರತ, ದಕ್ಕನ್ ಪ್ರಸ್ಥಭೂಮಿ, ಪಶ್ಚಿಮ ಘಟ್ಟಗಳು, ಹಿಮಾಲಯನ್ ತಪ್ಪಲು. ಆನ್ಸರ್ ಈಸ್ ದಕ್ಕನ್ ಪ್ರಸ್ಥಭೂಮಿ. ಓಕೆ, ನಾರ್ತ್ ಈಸ್ಟ್ ಅಲ್ಲಿ ನಾವೇನ್ ನೋಡ್ಬೋದು? ರೈನ್ ಫಾರೆಸ್ಟ್ ನಾವು ನೋಡ್ಬೋದು, ಕರೆಕ್ಟ್ ಅಲ್ಲ? ದೆನ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಎವರ್ಗ್ರೀನ್ ಅಂಡ್ ಡೆಸಿಡಿಯಸ್ ಫಾರೆಸ್ಟ್ ನ ನೋಡ್ಬೋದು. ದೆನ್ ಹಿಮಾಲಯನ್ ರೀಜನ್ಸ್ ಅಲ್ಲಿ ಮೌಂಟೇನ್ ಫಾರೆಸ್ಟ್ ನ ನೋಡ್ಬೋದು. ನೆಕ್ಸ್ಟ್, ಸಾಗುವಾನಿ ಮರ ಯಾವ ಪ್ರಮುಖ ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಈಗೇನು ಹೇಳಿದೆ, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಮೌಂಟೇನ್ ಫಾರೆಸ್ಟ್, ಮ್ಯಾಂಗ್ರೋವ್ ಫಾರೆಸ್ಟ್. ಆನ್ಸರ್ ಈಸ್ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್. ಓಕೆ, ನೆಕ್ಸ್ಟ್, ಭಾರತದಲ್ಲಿ ಅತಿ ದೊಡ್ಡ ಅರಣ್ಯ ಪ್ರದೇಶವು ಯಾವ ರೀತಿಯ ಅರಣ್ಯವನ್ನು ಹೊಂದಿದೆ? ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಮ್ಯಾಂಗ್ರೋವ್ ಫಾರೆಸ್ಟ್, ಮೌಂಟೇನ್ ಫಾರೆಸ್ಟ್. ಆನ್ಸರ್ ಈಸ್ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ನೆಕ್ಸ್ಟ್, ಹಸಿರು ಕ್ರಾಂತಿ ಯಾವ ಪ್ರದೇಶದಲ್ಲಿ ಪ್ರಾರಂಭವಾಯಿತು? ಕರ್ನಾಟಕ, ಪಂಜಾಬ್, ವೆಸ್ಟ್ ಬೆಂಗಾಲ್, ಕೇರಳ. ಆನ್ಸರ್ ಈಸ್ ಪಂಜಾಬ್. ಹಸಿರು ಕ್ರಾಂತಿಯ ಪ್ರಮುಖವಾಗಿ ಯಾವ ಬೆಳೆಯನ್ನು ಗುರಿಯಾಗಿಟ್ಟುಕೊಂಡಿತ್ತು? ರೈಸ್, ವೀಟ್, ಕಾಟನ್, ಶುಗರ್. ಆನ್ಸರ್ ಈಸ್ ವೀಟ್, ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಭತ್ತ, ಹಾಲು, ಮೀನು, ಮೊಟ್ಟೆ. ಆನ್ಸರ್ ಈಸ್ ಹಾಲು. ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿರೋದು? ನೀಲಿ, ಮೀನು, ಕರೆಕ್ಟ್ ಅಲ್ವಾ? ಹಾಲ್ ಬಂದ್ಬಿಟ್ಟು ವೈಟ್ ರೆವಲ್ಯೂಷನ್, ಬಿಳಿ ಕ್ರಾಂತಿ, ಕರೆಕ್ಟಾ? ತೈಲ ಬೀಜದ ಉತ್ಪಾದನೆ, ಇಟ್ಸ್ ಎ ಯೆಲ್ಲೋ ರೆವಲ್ಯೂಷನ್, ಯೆಲ್ಲೋ. ಓಕೆ, ನೆಕ್ಸ್ಟ್, ಇದು ಶೆಲ್ ಪ್ರೊಡಕ್ಷನ್ ಯಾವುದಕ್ಕೂ ಸೇರಿಲ್ಲ. ನೆಕ್ಸ್ಟ್, ಹಳದಿ ಕ್ರಾಂತಿ ಆಲ್ರೆಡಿ ಹೇಳ್ದ ಮೇಲೆ, ಆಯಿಲ್ ಸೀಡ್ ಪ್ರೊಡಕ್ಷನ್. ಓಕೆ, ಮೇಲೆ ಹೇಳ್ಬಿಟ್ಟೆ. ಗೋಲ್ಡನ್ ಫೈಬರ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಹೇಳ್ತೀರಾ? ಜೂಟ್. ಓಕೆ, ನೆಕ್ಸ್ಟ್, ಇದೆಲ್ಲ ಆಪ್ಷನ್ ಓದೋದ್ ಬೇಡ, ಹಂಗೆ ನಿಮಗೆ ಗೊತ್ತಿರ್ಬೇಕು ಈ ಕ್ವಶನ್ಸ್ ಗಳಿಗೆಲ್ಲ. ವೆರಿ ಈಸಿ ಕ್ವಶನ್. ಸಿಲ್ವರ್ ಫೈಬರ್ ಅಂತ ಯಾವ್ದನ್ನ ಕರಿತೀವಿ ಹೇಳ್ತೀರಾ? ಸಿಲ್ವರ್ ಫೈಬರ್, ಕಾಟನ್ ಅಲ್ಲ, ಕಾಟನ್ ಅಂತ ಹೇಳ್ಬೇಡಿ, ಸಿಲ್ಕ್. ಓಕೆ, ನೆಕ್ಸ್ಟ್, ಕರ್ನಾಟಕದ ಜೀವನಾಡಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ವೆರಿ ಈಸಿ ಕ್ವಶನ್, ಕಾವೇರಿ. ಓಕೆ, ನೆಕ್ಸ್ಟ್, ದಕ್ಷಿಣ ಭಾರತದ ಭತ್ತದ ತೊಟ್ಟಿ ಎಂದು ಯಾವ ಪ್ರದೇಶವನ್ನು, ರೈಸ್ ಬೌಲ್ ಆಫ್ ಸೌತ್ ಇಂಡಿಯಾ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ. ಆನ್ಸರ್ ಈಸ್ ಆಂಧ್ರ ಪ್ರದೇಶ್. ನೆಕ್ಸ್ಟ್, ಭಾರತದ ಸಕ್ಕರೆ ತೊಟ್ಟಿ, ಶುಗರ್ ಬೌಲ್ ಆಫ್ ಇಂಡಿಯಾ ಎಂದು ಯಾವ ಪ್ರದೇಶವನ್ನ ಕರೀತಾರೆ? ಪಂಜಾಬ್, ಯುಪಿ, ಕರ್ನಾಟಕ, ಮಹಾರಾಷ್ಟ್ರ. ಆನ್ಸರ್ ಈಸ್ ಮಹಾರಾಷ್ಟ್ರ, ನಾಟ್ ಕರ್ನಾಟಕ. ಓಕೆ, ನೆಕ್ಸ್ಟ್, ಭಾರತದ ಚಹಾ ಉತ್ಪಾದನೆ ಯಾವ ಚಹಾ ಉದ್ಯಾನ, ಟೀ ಗಾರ್ಡನ್ ಆಫ್ ಇಂಡಿಯಾ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ಡಾರ್ಜಿಲಿಂಗ್, ಅಸ್ಸಾಂ, ನೀಲಗಿರಿ, ಕೇರಳ. ಆನ್ಸರ್ ಈಸ್ ಅಸ್ಸಾಂ. ನೆಕ್ಸ್ಟ್, ಕಾಫಿ ತೊಟ್ಟಿ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್. ವೆರಿ ಈಸಿ ಕ್ವಶನ್, ಕರ್ನಾಟಕ. ನೆಕ್ಸ್ಟ್, ಎಲ್ಲಿನೋ ಮತ್ತು ಲಾಲಿನೋ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಎಲ್ಲಿನೋ ಸಾಗರದ ತಾಪವನ್ನು ಹೆಚ್ಚಿಸುತ್ತದೆ, ಲಾಲಿನೋ ಕಡಿಮೆ ಮಾಡುತ್ತದೆ. ಎಲ್ಲಿನೋ ಮಳೆಯನ್ನು ಕಡಿಮೆ ಮಾಡುತ್ತದೆ, ಲಾಲಿನೋ ಮಳೆಯನ್ನು ಹೆಚ್ಚಿಸುತ್ತದೆ. ಓಕೆ, ನೆಕ್ಸ್ಟ್, ಎರಡು ಒಂದೇ. ಎಲ್ಲಿನೋ ಪೆಸಿಫಿಕ್ ಸಾಗರದಲ್ಲಿ ಸಂಭವಿಸುತ್ತದೆ, ಲಾನಿನೋ ಅಟ್ಲಾಂಟಿಕ್ ಸಮುದ್ರದಲ್ಲಿ ಸಂಭವಿಸುತ್ತದೆ. ಇದೆರಡು ಅಂತೂ ರಾಂಗ್, ಕರೆಕ್ಟ್ ಅಲ್ಲ. ದೆನ್ ಇದೆರಡರಲ್ಲಿ ಯಾವುದು? ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಎಲ್ಲಿನೋ ಸಾಗರದ ತಾಪಮಾನವನ್ನು ಹೆಚ್ಚಿಸುತ್ತದೆ, ಲಾನಿನೋ ಕಡಿಮೆ ಮಾಡುತ್ತೆ. ನೆಕ್ಸ್ಟ್, ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನ ಕರೀತಾರೆ? ವರ್ಗೀಸ್ ಕುರಿಯನ್, ಎಂ.ಎಸ್. ಸ್ವಾಮಿನಾಥನ್, ನಾರ್ಮನ್ ಬೋರ್ಲಾಗ್, ಅಣ್ಣಾ ಹಜಾರೆ. ಎಂ.ಎಸ್. ಸ್ವಾಮಿನಾಥನ್. ಭಾರತದ ಅತಿ ದೊಡ್ಡ ನೀರಾವರಿ ಯೋಜನೆ ಯಾವುದು? ಇಂದಿರಾ ಗಾಂಧಿ ನಹರ್, ಇಂದಿರಾ ಗಾಂಧಿ ಕ್ಯಾನಲ್, ನಾಗಾರ್ಜುನ ಸಾಗರ್,
ಬಾಕ್ರಾನಂಗಲ್, ಸರ್ದಾರ್ ಸರೋವರ್, ಯಾವುದು? ಆನ್ಸರ್ ಈಸ್ ಬಾಕ್ರಾನಂಗಲ್. ಬಾಕ್ರಾನಂಗಲ್ ಬಂದ್ಬಿಟ್ಟು ಪಂಜಾಬ್, ಹರಿಯಾಣ, ರಾಜಸ್ಥಾನ್ ರಾಜ್ಯಗಳಿಗೆ ನೀರು ಕೊಡುತ್ತೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ್. ಓಕೆ, ನೆಕ್ಸ್ಟ್ ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮೀನಿನ ಉತ್ಪಾದನೆ, ಹಾಲಿನ ಉತ್ಪಾದನೆ, ಅಣೆಕಟ್ಟಿನ ಉತ್ಪಾದನೆ, ಪ್ರವಾಹ ನಿಯಂತ್ರಣ. ಹಾಲಿನ ಉತ್ಪಾದನೆ. ಇದನ್ನು ಇನಿಷಿಯೇಟ್ ಮಾಡುವರು ಯಾರು? ಡಾಕ್ಟರ್ ವರ್ಗೀಸ್ ಕುರಿಯನ್. ಓಕೆ, ನೆಕ್ಸ್ಟ್ ಕರ್ನಾಟಕದ ಅಮೃತ ಮಹೋತ್ಸವ ಯಾವ ಬೆಳೆಗೆ ಸಂಬಂಧಿಸಿದೆ? ರೈಸ್, ಶುಗರ್ ಕೇನ್, ಕಾಫಿ, ಕಾಟನ್. ಅಮೃತ ಮಹೋತ್ಸವ ಆನ್ಸರ್ ಈಸ್ ಕಾಫಿ. ಸಾಗುವಾನಿ ಮರವು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಕೇರಳ, ಕರ್ನಾಟಕ, ಮಧ್ಯಪ್ರದೇಶ್, ಅಸ್ಸಾಂ. ಆನ್ಸರ್ ಈಸ್ ಮಧ್ಯಪ್ರದೇಶ್. ಓಕೆ, ನೆಕ್ಸ್ಟ್ ಬಿದಿರು ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ನಾರ್ತ್ ಈಸ್ಟ್ ಇಂಡಿಯಾ, ವೆಸ್ಟರ್ನ್ ಘಾಟ್ಸ್, ಡೆಕ್ಕನ್ ಪ್ಲಾಟ್ಯೂ, ನಾರ್ದರ್ನ್ ಪ್ಲೈನ್ಸ್. ವೆರಿ ಈಸಿ ಕ್ವಶನ್. ನಾರ್ತ್ ಈಸ್ಟ್ ಇಂಡಿಯಾ. ಭಾರತದ ಮುತ್ತು ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್. ಆನ್ಸರ್ ಈಸ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಹೋದ್ರೆ ಅಲ್ಲಿ ಪರ್ಲ್ಸ್ ತುಂಬಾ ಫೇಮಸ್ ಇದೆ. ನೆಕ್ಸ್ಟ್ ಭಾರತ ಉದ್ಯಾನವನ, ಗಾರ್ಡನ್ ಆಫ್ ಇಂಡಿಯಾ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್. ಆನ್ಸರ್ ಈಸ್ ಕೇರಳ. ಗಾಡ್ಸ್ ಓನ್ ಕಂಟ್ರಿ ಅಂತಾನೂ ಕರೀತಾರೆ, ನೆನಪಿರ್ಲಿ. ಕರ್ನಾಟಕನ ಕಾಫಿ ಬೌಲ್ ಅಂತ ಕರೀತಾರೆ, ತಮಿಳುನಾಡುನ ಪರ್ಲ್ ಬೌಲ್ ಅಂತ ಕರೆದ್ರೆ ತಮಿಳುನಾಡು, ಅದೇ ಪರ್ಲ್ ಆಫ್ ಇಂಡಿಯಾ ಅಂತ ಕರೆದ್ರೆ ಆಂಧ್ರ ಪ್ರದೇಶ್. ನೆನಪಿರ್ಲಿ. ಗಾರ್ಡನ್ ಆಫ್ ಇಂಡಿಯಾ ಕೇರಳ. ನೆಕ್ಸ್ಟ್ ಭಾರತದ ಸ್ಪೈಸ್ ಗಾರ್ಡನ್ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್. ಇದಕ್ಕೆ ನನಗೆ ನೀವು ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇದು ಡೇ 14th MCQ ಸಾಲ್ವ್ ಆಯ್ತು. ಸೊ ಬೇಗ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್.